ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಗೌರಮ್ಮ ಅಂತ ಹೇಳಿ ಇವರು ರಾಮದುರ್ಗದ ಕಡೆಯವರಾಗಿರ್ತಾರೆ. ಇವರ ಒಂದು ಹವ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಗೂಟವನ್ನು ಮುದ್ದಾಡೋದು ಇವರಿಗೆ ಅತಿ ಹೆಚ್ಚು ಇಷ್ಟ ಆಗುತ್ತೆ ಅಂತ ಇಲ್ಲಿ ಹವ್ಯಾಸದ ಬಗ್ಗೆಯಲ್ಲಿ ಮಾಹಿತಿನ ಸ್ಪಷ್ಟವಾಗಿ ತಿಳಿಸಿದಿರೋದು. ಇನ್ನು ಯಾವ ರೀತಿ ಗೂಟ ಇವರಿಗೆ ಇಷ್ಟ ಆಗುತ್ತೆ ಅಂತಂದರೆ, ಕಂಬ ಥರ ಗಟ್ಟಿಯಾಗಿ ಮತ್ತು ಶುದ್ಧವಾಗಿದ್ದರೆ ಯಾರೂ ಬೇಡ ಅನ್ನಲ್ಲ, ಎಲ್ಲರೂ ಬೇಕು ಅಂತಲೇ ಅಂತಾರೆ. ಹಾಗಾಗಿ ಇವರಿಗೆ ಆ ರೀತಿ ಒಂದು ಗೂಟ ಇಷ್ಟ ಆಗ್ತಾ ಹೋಗ್ತದೆ. ಓಕೆ, ಇನ್ನು ಯಾವುದು ಬೇಡ ಯಾವುದು ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದರೆ, ಇದು ನೋಡಿ, ಅನುಭವ ಗೂಟ ಬೇಡ, ಕಾರಣ ಅಂಕುಡೊಂಕು ಇರುತ್ತೆ. ಅನುಭವ ಆಗಿರೋಂಥ ಒಂದು ಗೂಟಗಳು ಬೇಡ ಅಂತಕ್ಕಂಥದ್ದು ಇವರ ಒಂದು ಅನಿಸಿಕೆ ಮತ್ತು ಇವರ ಒಂದು ಕಷ್ಟ ಸುಖ ಮತ್ತು ಇವರ ಒಂದು ಆಸೆ ಅಂತ ಹೇಳ್ಬೋದು. ಓಕೆ, ಯಾವುದು ಬೇಡ ಯಾವುದು ಬೇಕು ಅನ್ನೋದ್ರ ಬಗ್ಗೆಯಲ್ಲಿ ಮಾಹಿತಿನ ನಾನು ಹೇಳಿದ್ದೀನಿ. ಇನ್ನು ಅನುಭವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬಹಳಷ್ಟು ಮಾಹಿತಿ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ, ಅನುಭವಿಸಿ ಆದಮೇಲೆ ಕೈ ಕೊಟ್ಟು ಹೋದರೆ ಸರಿ ಇರೋದಿಲ್ಲ. ಅದೊಂದು ರೀತಿ ಕೆಟ್ಟ ಅನುಭವ ಇದ್ದಾಗೆ ಮತ್ತು ಮೋಸ ಮಾಡಿದಾಗ ಆಗುತ್ತೆ. ಇದೊಂದು ವಿಚಾರ ತಲೆಯಲ್ಲಿರಬೇಕು ಅಂತಕ್ಕಂಥದ್ದು ಇದು ಮೊದಲನೇ ಹೇಳಿಕೆ. ಎರಡನೇದು ಬಂದ್ಬಿಟ್ಟು, ಒಳ್ಳೆ ವ್ಯಕ್ತಿತ್ವ ಇದ್ದರೆ ಜೀವನ ಪೂರ್ತಿಯಾಗಿ ತೂತಿಗೆ ಹಾಕಿ ರುಬ್ಬಾಡಿ ಜಗ್ಗಾಡ್ಬೋದು, ಆಯಿತಾ? ಇಲ್ಲ ಅಂದರೆ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್, ಬರೀ ಅದೊಂದೇ ಕೆಲಸಕ್ಕೆ ಅಂತ ಆಸೆಯನ್ನು ಇಟ್ಕೋಬಾರ್ದು. ಕಷ್ಟ ಸುಖದಲ್ಲೂ ಪಾಲ್ಗೊಳ್ಬೇಕು, ಹಾಗೆ ಒಂದು ನಂಬಿಕೆ ಬರ್ತದೆ. ಆ ನಂಬಿಕೆ ಮೇಲೆ ಜೀವನ ಸಾಗ್ತಾ ಹೋಗ್ತದೆ ಅಂತಕ್ಕಂಥದ್ದು. ಆಗ ಜೀವನದ ದಾರಿ ಸರಿ ತೂಗುತ್ತದೆ ಅಲ್ವಾ ಅಂತಕ್ಕಂಥದ್ದು 100% ನಿಜನೇ ಸ್ನೇಹಿತರೆ. ಇದಿಷ್ಟು ಅನುಭವದ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಇನ್ನು ಆನಂದ ಮತ್ತು ಖುಷಿ ವಿಚಾರದಲ್ಲಿ 4 ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ, ವರ್ಕ್ ವಿಚಾರದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆನಾ? ಆಗ ಹೆಚ್ಚು ಆನಂದ ಸಿಗುತ್ತೆ. ಅದು ಕರಿ ಸಾಮಾನಿನ ವಿಚಾರದಲ್ಲಾದರೂ ಸರಿಯೇ, ಯಾವುದು ಬಿಳಿ ಸಾಮಾನಿನ ಒಂದು ವಿಚಾರದಲ್ಲಾದರೂ ಸರಿಯೇ. ಇನ್ನೊಬ್ಬರ ಹತ್ತಿರ ಕೈ ಚಾಚಿ ಯಾವತ್ತೂ ಏನು ಬಿಡಬಾರ್ದು. ಇದು ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಇನ್ನು ಲೈಫ್ನಲ್ಲಿ ಹಾಗಿದ್ದರೆ ಮಾತ್ರನೇ ಬೆಲೆ ಇರೋದು ಅಂತ ಇಲ್ಲಿ ಮೂರನೇದು. ಇನ್ನು 4ನೇದು ಬಂದ್ಬಿಟ್ಟು, ಜೊತೆಗೆ ಊಟಕ್ಕೆ ಆನಂದವೋ ಆನಂದ ಸ್ವಾಮಿ. ಇದಿಷ್ಟು ಆನಂದದ ಮತ್ತು ಖುಷಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ನೆಕ್ಸ್ಟ್ ನೋಡಿ, ಇವ್ರದ್ದು 15 ಟರ್ಮಂಡ್ ಟ್ರೀಸ್ ಇದೆ. ಓಕೆ, ಅಂದರೆ ಹುಣಸೆ ಹಣ್ಣಿನ ಮರ. ಸಾಯಿಲ್ ಮತ್ತು ಎನ್ವಿರಾನ್ಮೆಂಟ್ ಬೆನಿಫಿಟ್ಸ್ ಏನೇನಪ್ಪ ಅಂತ ಹೇಳಿ ಹೇಳಿದ್ದಾರೆ. ಟ್ರೀಸ್ ಇಂಪ್ರೂವ್ಸ್ ಆಗುತ್ತೆ ಮತ್ತು ಸಾಯಿಲ್ ಫರ್ಟಿಲಿಟಿ ಥ್ರೋ ಲೀಫ್ ಫಾಲ್ ನ್ಯಾಚುರಲ್ ಮ್ಯಾನ್ಯೂರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಇದರಿಂದ ಬೆನಿಫಿಟ್ಸ್ ಸಹ ಇದೆ ನೋಡಿ. ವಿಟಮಿನ್ ಸಿ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಓಕೆ, ಇದು ಇವರ ಒಂದು ಲ್ಯಾಂಡಲ್ಲಿ ಇರ್ತಕ್ಕಂಥ ಮರಗಳ ಬಗ್ಗೆ ಇಲ್ಲಿ ಮಾಹಿತಿನ ನಾನು ಹೇಳಿದ್ದೀನಿ. ಓಕೆ, ಬಾಯ್.